ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರಥತ್ವಾದ್ ಭಾತ್ಮಕೆ ವಿಷ್ಣಾ ವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ವೈ ನಮಃ. ಅಹೋ ದೇವರ್ಷಿರ್ಧನ್ಯೋಯಂ ಯಃ ಕೀರ್ತಿಂ ಶಾನ್ವಧನ್ವನಃ ಗಾಯನ್ ಮಾಧ್ವ್ಯಾ ಗಿರಾತಂತ್ರ್ಯ ರಮಯತ್ ತ್ಯಾತುರಂ ಜಗತ್. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಪ್ರಥಮೇ ಸ್ಕಂಧೆ ಷಷ್ಠೇ ಅಧ್ಯಾಯೇ ಅಯಂ 29 29ನೇ ಶ್ಲೋಕ, ಮೊದಲ ಸ್ಕಂಧದ 6ನೇ ಅಧ್ಯಾಯ. ಶ್ಲೋಕಃ ವ್ಯಾಖ್ಯಾನಪುರಸ್ಸರಂ ಅದ್ಯ ಪ್ರಸ್ತೂಯತೆ. ನಾರದಃ ಕೇವಲಂ ಕ್ಷಣಮಾತ್ರಂ ಭಗವಂತಂ ದ್ರಷ್ಟುಂ ಶಶಾಕ. ಅನಂತರಂ ಚ ಭಗವತಃ ತದ್ರೂಪಂ ಅಂತರ್ಹಿತಮೇವ ಬಭೂವ. ವಿಷಣ್ಣಂ ಚ ನಾರದಂ ಭಗವಾನ್ ಗಂಭೀರಯ ಶ್ಲಕ್ಷ್ಣಯಾ ಚ ವಾಚ ತಸ್ಯ ಶುಚಃ ಪ್ರಶಮಯನ್ನಿವ ಏವಂ ಆಹ. ಅಸ್ಮಿನ್ ಜನ್ಮನಿ ಇತಃ ಮಾಂ ತ್ವಂ ದ್ರಷ್ಟುಂ ನೈವ ಅರ್ಹಸಿ, ಯತಃ ಅವಿಪಕ್ವಕಷಾಯಾಣಾಂ ಅವಿಪಕ್ವ ಅನಷ್ಟ ಮಲಾನಾಂ ಅಹಂ ದ್ರಷ್ಟುಂ ನೈವ ಶಕ್ಯೆ. ಇದಂ ಚ ಶರೀರಂ ತ್ಯಕ್ತ್ವಾ ಪುನರ್ಜನನಾನಂತರಂ ತ್ವಂ ಮಮ ಮಹಾನ್ ಭಕ್ತಃ ಕಶ್ಚನ ಭವಿಷ್ಯಸಿ. ತಸ್ಮಿನ್ ಪ್ರಸಂಗೆ ತವ ಸ್ಮೃತಿಃ ತವ ಭಕ್ತಿಃ ಜ್ಞಾನಂ ಚ ಇತ್ಯಾದೀನಿ ನೈವ ನಶ್ಯಂತಿ. ತದನಂತರಂ ಚ ಕಿಂ ಸಂಜಾತಂ ಇತ್ಯೇಷಾ ಕಥಾ ಅದ್ಯ ಉಚ್ಯತೆ. ನಾರದರು ಭಗವಂತನನ್ನು ಒಂದು ಬಾರಿ ಕಂಡರು, ಮುಂದೆ ಆತನ ರೂಪ ಅದೃಶ್ಯವಾಯಿತು ಅಂತನ್ನೋದನ್ನೆಲ್ಲ ನಾವು ನೋಡಿದ್ದೀವಿ. ಅದಾದ ಮುಂದೆ ಏನು ಕಥೆ? ನಾರದ ದುಃಖಪಟ್ಟಾಗ ಆತನ ದುಃಖವನ್ನು ನಿವಾರಿಸಲಿಕ್ಕಾಗಿ ಸ್ವಯಂ ಭಗವಂತ ಅವನಿಗೆ ಅದೃಶ್ಯನಾಗಿ ನಿಂತು ಒಂದು ವಾಣಿಯನ್ನು ಹೇಳಿದ. ಇಷ್ಟನ್ನು ನಾವು ನೋಡಿದ್ದೇವೆ. ನಿನಗೆ ಇನ್ನು ಮುಂದೆ ಈ ಜನ್ಮದಲ್ಲಿ ನನ್ನ ದರ್ಶನ ಆಗೋದಿಲ್ಲ. ಈ ಶರೀರವನ್ನು ಕಳ್ಕೊಂಡ ಬಳಿಕ ಮತ್ತೊಂದು ಬಾರಿ ನೀನು ಹುಟ್ಟುವವನಿದ್ದಿ ನನ್ನ ಭಕ್ತನಾಗಿ. ಆಗ ನಿನಗೆ ನನ್ನ ಸ್ಮರಣ ನನ್ನ ಭಕ್ತಿ ಇತ್ಯಾದಿಗಳು ಎಂದೂ ಕೂಡ ಹೋಗೋದಿಲ್ಲ ಅಂತ ಭಗವಂತ ಹೇಳಿದ. ಇಷ್ಟನ್ನು ನೋಡಿದ್ದೇವೆ. ಇಲ್ಲಿ ನಾವು ಕೆಲವು ಸಂಗತಿಗಳನ್ನು ಮತ್ತೊಂದು ಬಾರಿ ಅವಲೋಕಿಸಬೇಕು. ಅದಾದ ನಂತರ ಇವತ್ತಿನ ಕಥಾವನ್ನು ನೋಡಬೇಕು. ಸತ್ಸೇವಯ ದೀರ್ಘಯಾ ವೈ ಜಾತ ಮಯಿ ದೃಢಾಮತಿ. ಸಜ್ಜನರನ್ನು ಸೇವೆ ಮಾಡಿದ್ದರಿಂದ, ಮಹಾತ್ಮರನ್ನು ಸೇವಿಸಿದ್ರಿಂದ ನಿನಗೆ ನನ್ನಲ್ಲಿ ದೃಢವಾದಂಥ ಮತಿ ಅಂದರೆ ಜ್ಞಾನ ಅಥವಾ ಭಕ್ತಿ ಬಂದಿದೆ ಅಂತ ಹೀಗೆ ಭಗವಂತ ಆ ನಾರದನಿಗೆ ಹೇಳಿದ. ಅಲ್ಲಿ ಆ ಸಜ್ಜನರನ್ನು ಸೇವಿಸುವುದು ಅಂದರೆ ಏನು? ನಮಗೆ ಸಾಮಾನ್ಯವಾಗಿ ಸೇವಾ ಮಾಡುವುದು ಅಂದರೆ ಯಾರಾದರೂ ಒಬ್ಬರು ಈಗ ಬದುಕಿದ್ದವರ ಸೇವಾ ಮಾಡುವುದು ಅಂದರೆ ಅವರ ಪಾದ ಒತ್ತುವುದು, ಅವರ ದೈನಂದಿನ ಕೃತ್ಯಗಳಲ್ಲಿ ಅವರಿಗೆ ನೆರವಾಗಿ ಅವರು ಯಾವಾಗ ಏನು ಉಪದೇಶ ಮಾಡ್ತಾರೆ ಆ ಉಪದೇಶವನ್ನು ಪಡ್ಕೊಳ್ಳುವುದು. ಒಂದು ವೇಳೆ ಉಪದೇಶವನ್ನು ಪಡ್ಕೊಳ್ಳದೆ ಹೋದರೂ ತೊಂದರೆ ಇಲ್ಲ, ಅವರು ಕೊಡುವಂತಹ ಜ್ಞಾನಾಮೃತವನ್ನು ಪಾನ ಮಾಡದೆ ಹೋದರೂ ತೊಂದರೆ ಇಲ್ಲ. ಅವರ ದೈನಂದಿನ ಕೆಲಸಗಳಿಗೆ ದೈಹಿಕವಾಗಿ ಅವರು ಮಾಡಬೇಕಾದ ಭೌತಿಕವಾದ ಕೆಲಸಗಳೇನಿವೆ
ಅದರಲ್ಲಿ ಅವರಿಗೆ ನೆರವಾಗುವುದು ಅಂತಿಷ್ಟರ್ಥ ಸಾಮಾನ್ಯವಾಗಿ ನಮಗೆ ಕೇಳಿ ಬರ್ತಿರ್ತದೆ. ಕೆಲಸದವರು ಸೇವಕರು ಮಾಡುವುದು ಇಷ್ಟನ್ನು, ಶಿಷ್ಯರಾದವರು ಅವ್ರ ಹತ್ರ ಕೂತ್ಕೊಂಡು ಪಾಠ ಕೇಳ್ತಾರೆ ಅಂತ ಹೀಗೆ ನಮಗೆ ಸಾಮಾನ್ಯವಾಗಿ ಕೇಳಿ ಬರ್ತಿರ್ತದೆ. ಅದಕ್ಕೆ ಒಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದನ್ನು ಇವತ್ತು ನಾನು ಹೇಳಬೇಕು ಅಂತ ಬಯಸಿದೆ. ಶ್ರವಣಂ, ನಾವು ಮಾಡಬೇಕಾದದ್ದೆಲ್ಲವೂ ಏನೇನಿದೆ, ನಾವು ಮಾಡಬೇಕಾದಂಥ ಶ್ರವಣ, ಮನನ ಮತ್ತು ಧ್ಯಾನ ಮತ್ತು ಭಗವಂತನಲ್ಲಿ ಗುರುವಿನಲ್ಲಿ ಭಕ್ತಿ, ಭಗವಂತನ ಮತ್ತು ಭಾಗವತರ ಸೇವಾ, ಇದಕ್ಕೆಲ್ಲದಕ್ಕೂ ಕೂಡ ಸೇವಾ ಅಂತಾರೆ. ಯಯಾ ತದ್ದರ್ಶನಂ ಭವೇತ್. ಇದು ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾತ್ ಅಂತ 3ನೇ ಅಧ್ಯಾಯದ 4ನೇ ಪಾದದಲ್ಲಿ 50ನೇ ಸೂತ್ರದಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಬರುವಂಥ ವಿಚಾರ. ಸೇವಾ ಮಾಡುವುದು ಅಂದರೆ ಕೇವಲ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕುವುದು, ಗುಡಿ ಮಂದಿರಗಳಲ್ಲಿ ಬೃಂದಾವನಗಳಿದ್ದರೆ ಅಲ್ಲಿಯೂ ಕೂಡ ಪ್ರದಕ್ಷಿಣೆ ನಮಸ್ಕಾರ ಹಾಕುವುದು, ಒದ್ದೆ ಬಟ್ಟೆಯಲ್ಲಿ ನಮಸ್ಕಾರ ಹಾಕುವುದು, ಒಂದು ಹೊತ್ತು ಊಟ ಮಾಡಿ ಇನ್ನೊಂದು ಹೊತ್ತು ಉಪವಾಸ ಇರುವುದು, ಹೀಗೆಲ್ಲ ಸೇವಾ ಅಂತ ತಿಳ್ಕೊಂಡಿರ್ತೀವಿ. ಈಗಾಗಲೇ ನಾನು ಹೇಳಿದಂತೆ ಬದುಕಿದ್ದವ್ರ ಸೇವಾ ಆದರೆ ಅವರಿಗೆ ದಣಿ ವಾರಿಸುವುದು, ಅವರ ಕಾಲು ಒತ್ತುವುದು, ಅವರ ಸ್ನಾನ ಇತ್ಯಾದಿ ಕ್ರಿಯೆಗಳಲ್ಲಿ ಅವರಿಗೆ ಬೇಕಾದಂಥ ಅನುಕೂಲಗಳನ್ನು ಮಾಡುವುದು, ಸ್ನಾನ ಭೋಜನ ಇತ್ಯಾದಿ ಕ್ರಿಯೆಗಳಲ್ಲಿ ಬೇಕಾದರೆ ಅಡುಗೆ ಮಾಡಿ ಹಾಕುವುದು, ಅವರು ಭೋಜನ ಮಾಡಿದ ಬಳಿಕ ಅಲ್ಲಿ ನೆಲವನ್ನೆಲ್ಲ ಸ್ವಚ್ಛ ಮಾಡುವುದು, ಅವ್ರ ಬಟ್ಟೆ ಬರೆಗಳನ್ನು ಒಗೆಯುವುದು, ಇದೆಲ್ಲ ಸೇವಾ ಅಂತ ನಾವು ತಿಳ್ಕೊಂಡಿರ್ತೇವೆ. ವಸ್ತುತಃ ಅದಷ್ಟೇ ಸೇವಾ ಅಲ್ಲ. ಶ್ರವಣಂ ಮನನಂ ಚೈವ ನಿಧಿಧ್ಯಾಸನಮೇವ ಚ ಪರೇ ಗುರೌ ಚ ಯಾ ಭಕ್ತಿ ಪರಿಚರ್ಯಾದಿಕಂ ಹರೇಹೇ ಏಷಾ ಸೇವೇತಿ ಸಂಪ್ರೋಕ್ತ. ಸೇವಾ ಅಂದರೆ ಮುಖ್ಯವಾಗಿ ಇದು ಸೇವಾ. ಶ್ರವಣ ಮಾಡಿ ದೊಡ್ಡವ್ರು ಹೇಳಿದ್ದನ್ನು ಕೇಳಬೇಕು, ಕೇಳಿದ್ದನ್ನು ಮನನಕ್ಕೆ ಒಳಪಡಿಸ್ಬೇಕು, ಮನನ ಮಾಡಿದ್ದನ್ನು ಧ್ಯಾನ ಮಾಡಬೇಕು. ಹಾಗೆ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು, ಗುರುವಿನಲ್ಲಿಯೂ ಭಕ್ತಿ ಮಾಡಬೇಕು. ಅವರಿಗೆ ಸೇವಾನೂ ಕೂಡ ಮಾಡಬಹುದು. ದೈಹಿಕವಾದ ಭೌತಿಕವಾದ ಸೇವಾ, ಕಸ ಗುಡಿಸುವುದು, ಪಾದ ಒತ್ತುವುದು ಇತ್ಯಾದಿ ಸೇವಾನೂ ಅದಕ್ಕೆ ಪರಿಚರ್ಯ ಅಂತಾರೆ. ಈ ಪರಿಚರ್ಯ ಮತ್ತು ಶ್ರವಣ ಮನನ ಧ್ಯಾನ ಇವೆಲ್ಲವೂ ಸೇರಿ ಸೇವಾ ಅಂತ ಕರೆಸ್ಕೋತದೆ. ಇದೆಲ್ಲವನ್ನೂ ಮಾಡಬೇಕು. ಕೇವಲ ಪಾದ ಒತ್ತುವುದು, ಎಂಜಿಲ್ಗೋಮ ಮಾಡುವುದು, ಬಟ್ಟೆ ಒಗೆದು ಕೊಡುವುದು ಇತ್ಯಾದಿಗಳನ್ನು ಮಾತ್ರ ನಾವು ಮಾಡಿದರೆ ಅದರಿಂದ ಪೂರ್ಣವಾದಂಥ ಜ್ಞಾನ ಬರೋದಿಲ್ಲ. ಆದ್ದರಿಂದ ಎಲ್ಲ ರೀತಿಯಾದ ಸೇವಾನೂ ಕೂಡ ಮಾಡಬೇಕು. ಈಗ ಬದುಕಿದ್ದ ಗುರುಗಳಿಗಾಗಲಿ ಅಥವಾ ವೃಂದಾವನಸ್ಥರಾದಂಥ ಗುರುಗಳು, ಭಗವಂತ, ಉಳಿದ ಭಾಗವತರು, ದೇವತೆಗಳು ಅವರ ಸನ್ನಿಧಾನದಲ್ಲಿ ಇದೆಲ್ಲವನ್ನೂ ಕೂಡ ಮಾಡಬೇಕು. ಆದ್ದರಿಂದಲೇ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು ಮೊದಲಾದ ಯಾವುದೇ ಬೃಂದಾವನಕ್ಕೆ ಸನ್ನಿಧಾನಕ್ಕೆ ನಾವು ಹೋದರೂ ಕೂಡ ಅಲ್ಲಿ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಮಾಡುವುದು ಅಂತೂ ಇದ್ದೇ ಇದೆ. ಆ ಕ್ಷೇತ್ರದ ಒಂದು ನಿಯಮ ಏನಿರ್ತದೆ ಅದಕ್ಕನುಗುಣವಾಗಿ ನಾವೇನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು, ಅದು ಸರಿಯೇ. ಅದರ ಜೊತೆಗೆ ಅವರು ರಚಿಸಿರುವಂಥ ಗ್ರಂಥಗಳೇನಿವೆ ಆ ಗ್ರಂಥಗಳ ಕೇವಲ ಪಾರಾಯಣ ಮಾಡುವುದಕ್ಕಿಂತ ಅರ್ಥಪುರಸ್ಸರವಾಗಿ ಅದನ್ನು ಅಧ್ಯಯನ ಮಾಡುವುದು, ಅಥವಾ ಅಲ್ಲಿ ಗುರುಗಳಿದ್ದರೆ ಆ ಗುರುಗಳ ಮೂಲಕ ಅದನ್ನು ಪಾಠ ಹೇಳಿಸ್ಕೊಳ್ಳುವುದು, ಅಥವಾ ನಾವೇ ಅಲ್ಲಿ ಹೋಗಿ ಕೆಲವು ಶಿಷ್ಯರಿಗೆ ಪಾಠ ಹೇಳುವುದು ಇತ್ಯಾದಿಗಳನ್ನು ಮಾಡಿದರೆ ಅದೇ ಶ್ರವಣ ಮನನ ಮತ್ತು ಧ್ಯಾನ ಮತ್ತು ಪರಿಚರ್ಯ. ಇಷ್ಟನ್ನೆಲ್ಲ ಮಾಡಿದಾಗ ಅದಕ್ಕೆ ಸೇವಾ ಅಂತ ಕರೀತಾರೆ. ಇಂಥ ಸೇವಾವನ್ನು ನಾರದರು ಮಾಡಿದರು. ಸತ್ಸೇವಯ ಅಂತ ಬಂದಿದೆ ಅಲ್ಲಿ. ಸತ್ಸೇವಯ ದೀರ್ಘಯ ವೈ, ದೀರ್ಘಕಾಲ ಸೇವಾ ಮಾಡಿದರು. ದೀರ್ಘಕಾಲ ಸೇವಾ ಮಾಡುವುದು ನಾರದರು ಅಂದರೆ ಅವರು ದಾಸಿಯ ಮಗ ಆಗಿದ್ದರಿಂದ ಆ ದಾಸಿ ಹೇಗೆ ಅವ್ರ ತಾಯಿ ಎಲ್ಲರಿಗೂ ಸೇವಾ ಮಾಡ್ತಿದ್ಲೋ ಹಾಗೆ ಇವರು ಸೇವಾ ಮಾಡ್ತಿದ್ರು ಅಂತ ಕಾಣಿಸ್ತದೆ. ಅದಷ್ಟೇ ಅಲ್ಲ, ಅವರೇನಲ್ಲಿ ಭಗವಂತನ ಕುರಿತಾಗಿ ಕೀರ್ತನ ಮಾಡ್ತಾಯಿದ್ರು, ಅದನ್ನು ಇವರು ಕೇಳ್ತಾಯಿದ್ರು. ನಾನಲ್ಲಿ ಕೀರ್ತನದ ಬಗ್ಗೆನೂ ಕೂಡ ಹೇಳಿದ್ದೆ. ಕೀರ್ತನ ಅಂದರೆ ಕೇವಲ ಹಾಡುಗಳನ್ನು ಹಾಡುವುದು, ತಾಳತಟ್ಟೆ ಹಾಡುವುದು ಮಾತ್ರ ಅಲ್ಲ, ಭಗವಂತನ ಕುರಿತಾಗಿ ಅವರು ಮಾಡುವ ಪ್ರವಚನಗಳನ್ನು ಆಲಿಸುವುದು, ಹಾಗೆ ಅವರು ಮಾಡುವ ಮನನಗಳನ್ನು ಅವರು ತಮ್ಮಲ್ಲಿ ಮನನ ಮಾಡಿಕೊಳ್ಳುವುದೇನಿದೆ, ಅಥವಾ ಶಿಷ್ಯರಿಗಾಗಿ ಅವರು ಯುಕ್ತಿ ಮಂಥನ ರೂಪವಾದ ಮನನವನ್ನೇನು ಮಾಡ್ತಾರೆ ಅದನ್ನೆಲ್ಲ ನಾವು ನಮ್ಮ ಕಿವಿಗೆ ಹಾಕಿಕೊಂಡು ನಾವು ಕೂಡ ಆ ಮನನವನ್ನು ಮಾಡುವುದು, ಇದಕ್ಕೆಲ್ಲ ಸೇವಾ ಅಂತಾರೆ. ನಾರದರು ಮಾಡಿದ್ದು ಈ ಸೇವಾ. ಕೇವಲ ಪ್ರದಕ್ಷಿಣೆ ನಮಸ್ಕಾರ ಸಂಕೀರ್ತನಗಳ ಮೂಲಕ ನಾರದರು ಅಷ್ಟು ದೊಡ್ಡ ಸ್ಥಾನಕ್ಕೆ ಏರಲಿಲ್ಲ. ನಾರದರು ಈಗ ಜೇನಿನಂತೆ ಸಿಹಿಯಾದ ಮಾತಿನಿಂದ ವೀಣೆಯನ್ನು ನುಡಿಸ್ತಾ ಈ ಜಗತ್ತಿನ ದುಃಖವನ್ನು ಕಳೀತಾ ಇದ್ದಾರೆ ಅಂತ ಈ 6ನೇ ಅಧ್ಯಾಯದ
ಕೊನೆಯ ಶ್ಲೋಕದಲ್ಲಿ ಬಂದಿದೆ, ಅದನ್ನು ಮಂಗಳಾಚರಣದಲ್ಲಿ ನಾನು ಹೇಳಿದೆ. ಆದರೆ ಅವರು ಸಕಲ ಶಾಸ್ತ್ರಗಳಲ್ಲಿಯೂ ಕೂಡ ದೊಡ್ಡ ಜ್ಞಾನಿಯಾಗಿದ್ದರು ಅಂತ ಅನ್ನೋದು ನಮಗೆ ಗೊತ್ತಿರಬೇಕು. ಅವರು ಈ ಹಿಂದೆ ಅದನ್ನು ಹೇಳಿದರು, ಭಗವನ್ ನಾಮವಿದೇವ ಅಸ್ಮಿ ನ ಮಂತ್ರವಿತ್, ನನಗೆ ಕೇವಲ ಶಾಸ್ತ್ರಗಳು ಮಾತ್ರ ಗೊತ್ತಿವೆ, ಅದರ ಅರ್ಥ ಗೊತ್ತಿಲ್ಲ ಅಂತ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅವ್ರು ಹೇಳಿದ್ದನ್ನು ನಾವು ನೋಡಿದ್ದೀವಿ. ಸನತ್ ಕುಮಾರರಿಂದ ಅವರು ಅಧ್ಯಯನ ಮಾಡಿದರು ಅಂತ ಬಂದಿದೆ. ಅಷ್ಟು ದೊಡ್ಡ ಪ್ರಮಾಣದ ಅಧ್ಯಯನ ನಾರದರಿಂದ ಆಗಿತ್ತು. ಆದ್ದರಿಂದ ಅವರ ಸೇವಾ ಅಂದರೆ ಶ್ರವಣ ಮನನ ರೂಪವಾದ ಸೇವಾವು ಕೂಡ ಅಲ್ಲಿ ಸೇರಿತ್ತು ಅನ್ನೋದನ್ನು ನಾವು ಮನಗಾಣಬೇಕು. ಅವಿಪಕ್ವ ಕಷಾಯಾಣಂ ದುರ್ದರ್ಶೋಹಂ ಕುಯೋಗಿನಾಂ ಅಂತ ಬಂತು. ನನಗೆ ಆ ಮಾತು ಮನಸ್ಸಿನಲ್ಲಿ ಬಹಳ ಒಳಗೆ ಇಳಿಯಿತು. ಯಾರಿಗೆ ಮನಸ್ಸಿನ ಮಲಗಳು ಹೋಗಿಲ್ಲವೋ ಅಂಥವರಿಗೆ ಭಗವಂತನನ್ನು ಕಾಣುವುದಾಗುವುದಿಲ್ಲ ಅಂತ ಬಂದಿದೆ. ಕಾಣಲಿಕ್ಕಾಗುವುದಿಲ್ಲ ಅಂತ ಅಷ್ಟೇ ಅಲ್ಲ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಕಳೆದ ದಿವಸನೂ ನಾನು ಅದ್ರ ಬಗ್ಗೆ ಮನಸ್ಸಿನ ಮಲ ಕಳೆಯುವುದು ಅಂದರೆ ಅದೊಂದು ಪ್ರಕ್ರಿಯೆ, ಅದೊಂದು ಪ್ರೊಸೆಸ್. ಅದು ಏಕಾಏಕಿ ಮನಸ್ಸಿನ ಮಲಗಳು ಯಾರಿಗೂ ಕಳೆಯೋದಿಲ್ಲ. ಪೂರ್ಣವಾಗಿ ಕಳೆದಿರುವುದು ಮುಕ್ತರಿಗೆ ಮಾತ್ರ. ಉಳಿದವರೆಲ್ಲರೂ ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ನಿರಂತರವಾದ ಒಂದು ಬೆಳವಣಿಗೆಯಲ್ಲಿ ಅವರು ಮುಂದುವರಿತಿರ್ತಾರೆ ಅಂತ ನೋಡಿದ್ವಿ. ಆದ್ದರಿಂದಲೇ ಯಾರಿಗೆ ಮನಸ್ಸಿನ ಮಲ ಅನ್ನೋದು ಹೋಗಿಯೇ ಇಲ್ಲವೋ, ಸ್ವಲ್ಪವೂ ಹೋಗಿಲ್ವೋ, ಅವರಿಗೆ ಶ್ರವಣ ಮನನ ಧ್ಯಾನದಲ್ಲಿ ಆಸಕ್ತಿಯೂ ಬರೋದಿಲ್ಲ. ನಮಗೆ ಶ್ರವಣ ಮನನ ಧ್ಯಾನದಲ್ಲಿ ಪ್ರವಚನದಲ್ಲಿ ಆಸಕ್ತಿ ಬಂದಿದೆ ಅಂತ ಆದರೆ ಸ್ವಲ್ಪ ಆದರೂ ಮನಸ್ಸಿನ ಮಲ ಹೋಗಿದೆ ಅಂತಲೇ ಅರ್ಥ. ಆದರೆ ಹೋಗಬೇಕಾದದ್ದು ಇನ್ನೂ ಬಹಳ ಇದೆ. ಆದ್ದರಿಂದ ನಮಗೆ ನಾರದರಂತೆ ಭಗವಂತನನ್ನು ಒಮ್ಮೆ ಆದರೂ ಕಾಣುವ ಸುಯೋಗ ಬಂದಿಲ್ಲ. ಸುಯೋಗ ಬಂದಿಲ್ಲ, ಆದ್ದರಿಂದ ನಾವು ಸುಯೋಗಿಗಳಾಗಲಿಲ್ಲ, ನಾವು ಕುಯೋಗಿಗಳಾದೆವು ಅಂತ ಅದರ ತಾತ್ಪರ್ಯ. ಹೀಗೆ ಮನಸ್ಸಿನ ಮಲ ಸ್ವಲ್ಪವೂ ಕಳೆದಿಲ್ಲದೆ ಹೋದರೆ ಶಾಸ್ತ್ರದ ಶ್ರವಣ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ಶಾಸ್ತ್ರ ಶ್ರವಣ ಮಾಡಿದರೂ ಕೂಡ ಮನಸ್ಸಿನ ಮಲ ಇನ್ನೂ ಹೋಗಿಲ್ಲದೆ ಹೋದರೆ ಶಾಸ್ತ್ರದ ಮಾತು ಸರಿಯಾಗಿ ಅರ್ಥ ಆಗೋದಿಲ್ಲ. ಇದಿನ್ನೊಂದು. ನಮ್ಮ ಪ್ರವೃತ್ತಿಗಳು ಅನೇಕ. ಇದೆಲ್ಲ ನಾನು ವೈಯಕ್ತಿಕವಾಗಿ ಮಾಡಿಕೊಳ್ಳುವಂಥ ಆತ್ಮವಿಮರ್ಶೆ. ನಮಗೆ ಶ್ರವಣ ಮನನ ಧ್ಯಾನ ಮಾಡಲಿಕ್ಕೆ ಬರುವಂಥ ಆಸಕ್ತಿ, ಆ ಆಸಕ್ತಿ ಬರಬೇಕಾದ್ರೆ, ಒಂದು ಪ್ರವೃತ್ತಿ ಬರಬೇಕಾದ್ರೆ ಮೊದಲ ಹಂತದಲ್ಲೇ ಒಂದಿಷ್ಟು ಮನಸ್ಸಿನ ಮಲಗಳು ಕಳೀಬೇಕು. ಅದಾದ ಮೇಲೆ ನಾವು ಶ್ರವಣ ಮಾಡಿದ ಮೇಲೆ ನಮಗದು ಅರ್ಥ ಆಗಬೇಕಾದ್ರೆ ಮನಸ್ಸಿನ ಮಲಗಳು ಮತ್ತಷ್ಟು ಹೋಗಿರಬೇಕು. ಆವಾಗ ಮಾತ್ರ ಅದು ಅರ್ಥ ಆಗ್ತದೆ. ಮತ್ತು ಭಗವಂತನಲ್ಲಿ ಗುರುಗಳಲ್ಲಿ ಭಕ್ತಿಯೂ ಕೂಡ ಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು ತಸ್ಯೈತೆ ಖಚಿತಾಶ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಅಂತ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿದೆ. ಯಾರಿಗೆ ಭಗವಂತನಲ್ಲಿ ಗುರುಗಳಲ್ಲಿ ಭಕ್ತಿ ಇರ್ತದೋ ಅವನಿಗೆ ಈ ಶಾಸ್ತ್ರದಲ್ಲಿ ಹೇಳಿದಂಥ ಅರ್ಥಗಳೆಲ್ಲ ಹೊಳಿತವೆ. ಕೆಲವು ಬಾರಿ ಅವರು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಅದು ಕಾಣದೆ ಹೋದರೂ ಅಂಥ ಒಂದು ಹೊಸ ಅರ್ಥ ಇವನಿಗೆ, ಈ ಸಾಧಕನಿಗೆ ಸ್ಫುರಿಸ್ತದೆ ಅಂತೆಲ್ಲ ಬಂದಿರೋದು ಅದಕ್ಕಾಗಿ. ಹೀಗೆ ಎರಡನೇ ಹಂತದ ಮನಃಶುದ್ಧಿ ಆದರೆ ಆವಾಗ ಶಾಸ್ತ್ರ ಹೇಳಿದ ಅರ್ಥ ಆಗ್ತದೆ. ಇಷ್ಟು ಅರ್ಥ ಆದಮೇಲೂ ಕೂಡ ನಾವು ಇನ್ನೊಬ್ಬರಿಗೆ ಪಾಠ ಹೇಳಿದಾಗ, ಪ್ರವಚನ ಹೇಳಿದಾಗ ಅವರಿಗೆ ಅದು ಅರ್ಥ ಆಗ್ತದೆ ಅಂತ ನಿಶ್ಚಿತ ಇಲ್ಲ. ಅಥವಾ ನಾವು ಹೇಳಿದ ಮಾತುಗಳು ಅವ್ರ ಮೇಲೆ ಸತ್ಪರಿಣಾಮ ಬೀರ್ತವೆ ಅಂತ ನಿಶ್ಚಿತ ಇಲ್ಲ. ಇದು ಯಾಕೆ ಹೀಗೆ ಅಂದರೆ, ನಮಗೆ ಮೂರನೇ ಹಂತದ ಮನಃಶುದ್ಧಿ ಆಗಿಲ್ಲದೆ ಇರುವುದೇ ಕಾರಣ. ಒಂದನೇ ಹಂತದ ಮನಃಶುದ್ಧಿ ಆಗಿದೆ, ಪ್ರವೃತ್ತಿ ಮಾಡಿದೆವು. ಎರಡನೇ ಹಂತದ ಮನಃಶುದ್ಧಿ ಆಗಿದೆ, ಶಾಸ್ತ್ರ ಒಂದಿಷ್ಟು ಅರ್ಥ ಆಯಿತು. ಎಷ್ಟು ಅರ್ಥ ಆಯಿತೋ ಅಷ್ಟನ್ನಾದರೂ ಕೂಡ ಇನ್ನೊಬ್ಬರಿಗೆ ಹೇಳಬೇಕು ಅಂತ ಕೂತ್ರೆ, ಇನ್ನೂ ಮೂರನೇ ಹಂತದ ಮನಃಶುದ್ಧಿ ನಮ್ಗೆ ಆಗಿಲ್ಲದೆ ಹೋದರೆ ನಾವು ಹೇಳಿದ್ದು ಇನ್ನೊಬ್ರಿಗೆ ಅರ್ಥ ಆಗೋದಿಲ್ಲ. ನಾವೇನು ತಿಳ್ಕೊತೀವಿ, ಆ ಕೇಳುವವರಿಗೆ ನಾವು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇನ್ನೂ ಬಂದಿಲ್ಲ ಅಂತ ತಿಳ್ಕೊತೀವಿ. ಆದರೆ ವಾಸ್ತವಿಕವಾಗಿ ನಮಗೇ ಮನಃಶುದ್ಧಿ ಆಗಿಲ್ಲದೆ ಹೋದರೆ, ಆ ಮೂರನೇ ಹಂತಕ್ಕೆ ನಾವು ಏರಿಲ್ಲದೆ ಹೋದರೆ ಕೇಳಿದವರಿಗೆ ಅದು ಅರ್ಥ ಆಗೋದಿಲ್ಲ. ಅರ್ಥ ಆದರೂ ಕೂಡ ಅದರ ಪರಿಣಾಮ ಆಗೋದಿಲ್ಲ. ಒಬ್ಬ ವಿದ್ವಾಂಸನಾದವನು, ಜ್ಞಾನಿಯಾದವನು ತನ್ನ ನಡೆ ನುಡಿಗಳ ಮೂಲಕವೇ ತನ್ನ ಶ್ರೋತೃಗಳ ಮೇಲೆ, ತನ್ನ ಸುತ್ತಮುತ್ತ ಇರುವಂಥವ್ರ ಮೇಲೆ ಪರಿಣಾಮ ಬೀರುವಂತಿರಬೇಕು. ಅವನನ್ನು ನೋಡಿದರೆ, ಅವನ ಮಾತುಗಳನ್ನು ಆಲಿಸಿದರೆ ಆ ಜನರಿಗೂ ಕೂಡ ಅದರಂತೆ ನಡ್ಕೊಳ್ಬೇಕು ಅನ್ನುವಂಥ ಒಂದು ಸ್ಫೂರ್ತಿ, ಪ್ರೇರಣೆ ಬರಬೇಕು. ಅದಕ್ಕಾಗಿ ಮೂರನೇ ಹಂತದ ಮನಃಶುದ್ಧಿ ಬೇಕು. ಹೀಗೆ ಮನಃಶುದ್ಧಿ ಮೂರು ಅಂತ ನಾನೀಗೊಂದು ಸೂಕ್ಷ್ಮವಾಗಿ ಹೇಳಿದೆ. ಇದಾದ ನಂತರ ಮತ್ತು ಮುಂದೆ ಮಾನಸಾಪರೋಕ್ಷ, ಅದಾದ ನಂತರ ಸ್ವರೂಪಾಪರೋಕ್ಷ, ಅದಕ್ಕೆ ನಾಲ್ಕನೇ ಹಂತದ ಮನಃಶುದ್ಧಿ ಬೇಕು, ಐದನೇ ಹಂತದ ಮನಃಶುದ್ಧಿ ಬೇಕು. 4, 5 ಅಂತ ನಾನು ಒಂದು ಹೇಳಿದೆ. ಈ ಶಾಸ್ತ್ರದಲ್ಲಿ ನಿರ್ದಿಷ್ಟವಾಗಿ ಹೀಗೇನೂ ಬಂದಿಲ್ಲ. ನನಗೆ ಆ ಥರ ಹೇಳಬೇಕು ಅಂತ ಕಂಡಿತು, ಆ ಥರ ಹೇಳಿದೆ ಅಷ್ಟೆ. ಆದ್ದರಿಂದ ಯಾರಿಗೆ ಮನಸ್ಸಿನ ಮೇಲೆ ಕಳೆದಿಲ್ಲವೋ ಅವರನ್ನು ಕುಯೋಗಿಗಳು ಅಂತ ಭಗವಂತ ಕರೆದಿರುವುದು ಜರೆದಿರುವುದು ಬಹಳ ಮಹತ್ವದ್ದಾಗಿದೆ.
ನಾವು ಆ ಯೋಗದ ಮಾರ್ಗದಲ್ಲಿ ಅದಕ್ಕಾಗಿ ಮುಂದುವರಿಬೇಕು. ಭಗವದ್ಗೀತಾ ಅದನ್ನು ಹೇಳಿದೆ, ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ ಅಂತ 6ನೇ ಅಧ್ಯಾಯದಲ್ಲಿ ಅದು ಬಂದಿದೆ. ಯೋಗ ಅನ್ನೋದು ಎಷ್ಟು ಮಹತ್ವದ್ದು ಅಂದರೆ, ಯೋಗದ ಕುರಿತಾಗಿ ಯಾರು ಜಿಜ್ಞಾಸೆ ಮಾಡ್ತಾನೋ ಅವನೇ ಅನೇಕ ಹಂತಗಳನ್ನು ದಾಟಿ ಮೇಲ್ಮೇಲೆ ಹೋಗ್ತಾನೆ. ಬರೇ ಜಿಜ್ಞಾಸೆ ಮಾಡಿದವನು, ತಿಳ್ಕೊಳ್ಬೇಕು ಅಂತ ಇಚ್ಛೆ ಮಾಡಿದವನು, ಇನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವನು ಇನ್ನೂ ಮೇಲೆ ಹೋಗ್ತಾನೆ. ತಿಳ್ಕೊಂಡು ಇನ್ನೊಬ್ರಿಗೆ ಪಾಠ ಹೇಳಿದವನು ಮತ್ತೂ ಮೇಲೆ ಹೋಗ್ತಾನೆ. ಶಬ್ದ ಬ್ರಹ್ಮ ಅಂದರೆ ಶಾಸ್ತ್ರದ ವಿಧಿ ನಿಷೇಧಗಳು. ಶಾಸ್ತ್ರದ ವಿಧಿ ನಿಷೇಧಗಳು ಯಾರಿಗಿರ್ತವೆ? ಅಜ್ಞಾನಿಗಿರ್ತವೆ. ಜ್ಞಾನಿಗೆ ಅವೆಲ್ಲ ಇರೋದಿಲ್ಲ. ಜ್ಞಾನಿಯಾದವನು ಆ ಶಾಸ್ತ್ರದ ವಿಧಿ ನಿಷೇಧಗಳನ್ನು ಒಂದು ವೇಳೆ ಆಚರಿಸದೆ ಹೋದರೂ ಕೂಡ ಅವನಿಗೆ ಅದರಿಂದ ಧಕ್ಕೆ ಇರೋದಿಲ್ಲ. ಹೀಗೆ ಶಬ್ದ ಬ್ರಹ್ಮವನ್ನು, ಶಾಸ್ತ್ರದ ವಿಧಿ ನಿಷೇಧಗಳನ್ನು ಅವನು ದಾಟುತ್ತಾನೆ ಅಂತ ಒಂದು ತುಂಬ ಸಂಕೀರ್ಣವಾದ ಮಾತಿದೆ. ಆ ಮಾತು ನಮ್ಮಂಥವ್ರಿಗೆಲ್ರಿಗೂ ಅನ್ವಿತ ಆಗ್ತದಂತಲ್ಲ, ದೊಡ್ಡವರಿಗೆ ಅನ್ವಿತ ಆಗ್ತದೆ. ಅಂತೂ ಈ ಯೋಗವನ್ನು, ಭಗವಂತನನ್ನು ಕಾಣುವ ಉಪಾಯವನ್ನು ತಿಳಿಯುವ ಹಂಬಲವು ಸ್ವಲ್ಪ ಮೂಡಿದ್ರೂ ಒಂದೆರಡು ಹೆಜ್ಜೆ ಮೇಲೇರಿದಂತೆ. ಅದಾದಮೇಲೆ ತಿಳಿಲಿಕ್ಕೆ ಪ್ರಯತ್ನ ಮಾಡಿಬಿಟ್ರೆ ಮತ್ತೂ 2 ಹೆಜ್ಜೆ ಮುಂದೆ ಹೋದಂತೆ. ಸ್ವಲ್ಪ ತಿಳಿದೇ ಬಿಟ್ಟರೆ, ಪರೋಕ್ಷ ಜ್ಞಾನವೇ ಇರಬಹುದು, ತಿಳಿದೇ ಬಿಟ್ಟರೆ ಮತ್ತೂ ಮುಂದೆ ಹೋದಂತೆ. ತಿಳಿದದ್ದನ್ನು ಯಾರಿಗಾದರೂ ಪಾಠ ಹೇಳಿದರೆ ಮತ್ತೂ ಮುಂದೆ ಹೋದಂತೆ ಅಂತ. ಹೀಗೆಲ್ಲ ಅದರ ಅರ್ಥವನ್ನು ನಾವು ತಿಳ್ಕೋಬಹುದು. ಯೋಗದ ಮಹತ್ವ ಎಷ್ಟಿದೆ. ಹೀಗೆ ಭಗವಂತ ಹೇಳಿದ, ನಿನಗೆ ಪೂರ್ವಜನ್ಮದ ಸ್ಮರಣ, ಜ್ಞಾನ, ಭಕ್ತಿ, ವೈರಾಗ್ಯ ಇದ್ಯಾವುದು ಕೂಡ ಹೋಗೋದಿಲ್ಲ. ಪ್ರಜಾಸರ್ಗ ನಿರೋಧೇತಿ ಸ್ಮೃತಿಶ್ಚ ಮದನುಗ್ರಹಾತ್ ನ ವಿಪದ್ಯೇತೆ ಕರಿಹಿಚಿತ. ಇದು ಬಹಳ ಮಹತ್ವದ್ದೇ. ನಮಗೆ ನಾನು ಅಂದ್ಕೊಳ್ಳೋದಿದೆ ಅನೇಕ ಸರಿ, ಈ ಜನ್ಮದಲ್ಲಿ ಒಬ್ಬ ವಿದ್ವಾಂಸ ಇರ್ತಾನೆ. ಆ ವಿದ್ವಾಂಸ ಸತ್ತರೆ ಮತ್ತೊಂದು ಬಾರಿ ಮನುಷ್ಯನಾಗಿ ಹುಟ್ಟಿದರೆ, ಮತ್ತೊಂದು ಬಾರಿ ಶಾಸ್ತ್ರ ಓದುವಂಥ ಸುಯೋಗ ಅವನಿಗೆ ಬಂದರೂ ಕೂಡ ಮತ್ತೆ ಈ ಅಂತ ಪ್ರಾರಂಭ ಮಾಡಬೇಕು. ರಾಮ ಶಬ್ದ, ಅಕಾರ ಅಂತ ಪುಲ್ಲಿಂಗ, ರಾಮ ಶಬ್ದ, ಭೂಸತ್ತಾಯ ಮಿತಿ ಧಾತು, ಲಟ್ಲಕಾರ ಅಂತ ಧಾತು, ಪ್ರತ್ಯಯ, ನಾಮಪದಗಳು, ಹೀಗೆಲ್ಲವನ್ನು ಕೂಡ ಮತ್ತೆ ಅಧ್ಯಯನ ಮಾಡಬೇಕು. ಇದು ನೋಡಿ, ನಮ್ಮ ಈ ಮರಣ ಮತ್ತು ಜನನ ಇವು ಎಷ್ಟು ತೀಕ್ಷ್ಣವಾದದ್ದು. ಈ ಕಾಲ ಅಂತನ್ನೋದು ಸರ್ವನಿರ್ವೃತ್ತಿ ಅಂತ ಹಿಂದೊಂದು ಕಡೆ ಬಂತು. ಎಲ್ಲವನ್ನು ಕೂಡ ಅದು ಮುಚ್ಚಿ ಹಾಕಿಬಿಡ್ತದಂತೆ. ಕಾಲೇಶ ಸರ್ವ ನಿರಾಕೃತಿ ಅಂತ ಹಿಂದೆ 4ನೇ ಶ್ಲೋಕದಲ್ಲಿ ಇದೇ ಅಧ್ಯಾಯದಲ್ಲಿ ಬಂದಿದೆ. ಅದು ಕಾಲದ ಒಂದು ಶಕ್ತಿ ಅದ. ನಾವು ಈಗೊಂದು 20-30 ವರ್ಷದ ಹಿಂದೆ, ಈಗಿಂದ ಅನೇಕ ಸರಿ ಹೇಳಿದ್ದೆ ಈ ಮಾತನ್ನು, 20-30 ವರ್ಷದ ಹಿಂದೆ ನಾವೆಲ್ಲಾದರೂ ಏನನ್ನಾದರೂ ನೋಡಿದರೆ ಮತ್ತೆ ಅಲ್ಲಿಗೆ ಹೋಗಿಲ್ಲದೆ ಹೋದರೆ ಅದು ಕ್ರಮವಾಗಿ ನಮ್ಮ ಮನಸ್ಸಿನಿಂದ ಮರೆಯಾಗಿಬಿಡ್ತದೆ. ಆ ಜಾಗದ, ಆ ಒಂದು ಗುಡಿಯ, ಆ ಮನೆಯ ದಾರಿ ಯಾವುದು ನಮಗೇನು ಮನಸ್ಸಿನಲ್ಲೇ ಉಳಿಯೋದಿಲ್ಲ. ಮೇಲಿಂದನಲ್ಲಿ ಹೋಗ್ತಾ ಇದ್ರೆ ಅದು ಮನಸ್ಸಿನಲ್ಲೇ ದೃಢವಾಗಿ ಉಳಿದಿರ್ತದೆ. ಇದು ನಿಮ್ಮದು ಎಲ್ಲದೂ ಕೂಡ ಅನುಭವ. ಈ ಕಾಲ ಅಂತನ್ನೋದು ಎಷ್ಟು ಒಂದು 20-30 ವರ್ಷದಲ್ಲೇ ಇಷ್ಟೆಲ್ಲ ಆಗುವಾಗ ನಾವು ಈ ಒಬ್ಬ ವಿದ್ವಾಂಸ, ದೊಡ್ಡ ಸಂಗೀತಜ್ಞ, ವಿಜ್ಞಾನಿ, ತಂತ್ರಜ್ಞಾನಿ ಯಾರೇ ಕೂಡ ಮರಣಿಸಿದ ಮೇಲೆ ಇನ್ಯಾವುದೋ ಲೋಕಕ್ಕೆ ಹೋಗಬೇಕು, ಸ್ವರ್ಗವೋ ನರಕವೋ ಯಾವುದ್ಯಾವುದೋ ಲೋಕಕ್ಕೆ ಹೋಗಬೇಕು. ಈ ಭೌತ ದೇಹವನ್ನು ಕಳ್ಕೊಂಡಿರ್ತಾನೆ. ಭೌತ ದೇಹದ ಮೂಲಕನೇ ಅವನಿಗೆ ಎಲ್ಲ ಸ್ಮರಣೆ, ಈ ಕೌಶಲ, ಕರಕೌಶಲ, ಕೈಗುಣ ಎಲ್ಲ ಬಂದಿರ್ತದೆ. ಭೌತ ದೇಹವನ್ನು ಕಳ್ಕೊಂಡಿರ್ತಾನೆ. ಅಂಥವನು ಇನ್ಯಾವುದೋ ಲೋಕಕ್ಕೆ ಬರ್ತಾನೆ. ಭೌತ ದೇಹವನ್ನು ಕಳ್ಕೊಂಡಿರುವುದೇ ಮೊದಲನೇ ಒಂದು ಮೈನಸ್ ಪಾಯಿಂಟ್ ಅವನಿಗೆ. ಇನ್ಯಾವುದೋ ದೇಶ, ಇನ್ಯಾವುದೋ ನರಕ, ಸ್ವರ್ಗ, ದೇಶ ಯಾವುದೋ, ಮತ್ತು ಎಷ್ಟೋ ಕಾಲ, ಇನ್ನೊಂದು ಬಾರಿ ಅವನು ಹುಟ್ಟಿ ಬರುವಾಗ ಎಷ್ಟು ಕಾಲ ಸಂದು ಹೋಗಿರ್ತದೆ. ಒಂದು 23 ವರ್ಷದಲ್ಲೇ ಏನೇನೋ ಆಗುವಾಗ, ಸಾವಿರಾರು ವರ್ಷದಲ್ಲಿ ಯಾವುದ್ಯಾವುದೋ ಸ್ವರ್ಗ ನರಕಾದಿಗಳನ್ನು ದಾಟಿ ಮತ್ತೆ ಅವನು ಮರಳಿ ಬರುವಾಗ ಅವನ ಗತಿ ಏನಾದಿತ್ತು, ಅವನ ಮನಸ್ಸು ಅಂತನೋದು ಏನಾದಿತ್ತು. ಮನಸ್ಸಿನಲ್ಲಿ ಎಲ್ಲ ಸಂಸ್ಕಾರಗಳು ಉಳಿದಿರ್ತವೆ. ಆ ಮನಸ್ಸು ಆ ಒಂದು ದೀರ್ಘವಾದ ಕಾಲದಲ್ಲಿ ಯಾವುದ್ಯಾವುದೋ ಅನುಭವಗಳಿಗೆ ಮತ್ತೆ ಎಕ್ಸ್ಪೋಸ್ಡ್ ಆಗಿಬಿಡ್ತದೆ. ಭೌತ ದೇಹ ಹೋಗಿರುವುದರಿಂದ ಮೈಂಡ್, ಬ್ರೈನ್, ಮೆದುಳು ಕೂಡ, ಮಸ್ತಿಷ್ಕ ಕೂಡ ಉಳಿದಿರೋದಿಲ್ಲ. ಉಳಿದಿರುವುದೆಲ್ಲವೂ, ನೆನಪೆಲ್ಲವೂ ನಮಗೆ ಮನಸ್ಸಿನಲ್ಲೇ ಉಳಿಬೇಕು. ಆ ಮನಸ್ಸೆಂಬುದು ಅನಾದಿ ಕಾಲದಿಂದ ಜೀವನ ಜೊತೆಗಿರ್ತದೆ. ಮುಕ್ತಿಯಲ್ಲಿ ಅದು ಹೊರಟು ಹೋಗ್ತದೆ. ನಮಗಿದೆಲ್ಲ ಗೊತ್ತಿದೆ. ಹೀಗೆ ಎಷ್ಟೆಷ್ಟನ್ನು ಕಳ್ಕೊಂಡು ಬಿಟ್ಟಿರ್ತಾನೆ. ಪ್ರತಿಯೊಬ್ಬ ಸಾಧಕಂದು ಇದೇ ಪರಿಸ್ಥಿತಿ ಆಗಿರ್ತದೆ. ಮತ್ತೆ ಮಗುವಾಗಿ ಹುಟ್ಟುತ್ತಾನೆ, ಅಳ್ತಾನೆ, ಹೇಳ್ತಾ ಬೀಳ್ತಾ ಬೆಳಿತಾನೆ. ಮತ್ತೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಯೋಗ ಇದ್ದರೆ ಸಾಧನೆ ಮಾಡ್ತಾನೆ. ಇಲ್ಲದೆ ಹೋದರೆ
ವ್ಯರ್ಥವಾದ ಜೀವನವನ್ನೇ ಬದುಕಿಬಿಡ್ತಾನೆ. ಅಂತೂ ಒಂದು ಸೃಷ್ಟಿ, ಒಂದು ಪ್ರಳಯ, ಒಂದು ಕಾಲ, ದೇಶ, ಇದನ್ನೆಲ್ಲರೂ ನಾವು ಇವುಗಳ ಮೂಲಕ ನಾವು ಪಾಸ್ ಆಗುವಾಗ ಏನೇನು ಅನುಭವಗಳನ್ನು ಪಡ್ಕೊಂಡು ಬಿಡ್ತೇವೆ. ಆವಾಗ ಇದ್ದದ್ದೆಲ್ಲವನ್ನು ಕೂಡ ನಾವು ಕಳ್ಕೊಂಡು ಬಿಡ್ತೇವೆ. ಟೈಮ್ ಈಸ್ ಎ ಬೆಸ್ಟ್ ಹೀಲರ್ ಅಂತಿರ್ತಾರೆ ಇಂಗ್ಲೀಷ್ನಲ್ಲಿ. ಟೈಮ್ ಎಲ್ಲವನ್ನು ಕೂಡ ಹೀಲ್ ಮಾಡ್ತದೆ ಅಂತ. ನಮಗೆ ಒಳ್ಳೆಯದನ್ನು ಹೀಲ್ ಮಾಡ್ತದೆ ಟೈಮು, ಕೆಟ್ಟದನ್ನು ಹೀಲ್ ಮಾಡ್ತದೆ. ಅನೇಕ ಆಪ್ತರನ್ನೆಲ್ಲ ನಾವು ಕಳ್ಕೊಂಡಿರ್ತೇವೆ. ಕಳ್ಕೊಂಡಂಥವ್ರು ನಾವು ಅದನ್ನೇ ನೆನ್ಪಿಟ್ಕೊಂಡು ಕೂತಿದ್ರೆ ಎದೆ ಹೊಡೆದು ಸತ್ತೋಗಿ ಬಿಡ್ತೇವೆ. ಆದರೆ ಕಾಲ ನಮ್ಗೆ ಅದೆಲ್ಲವನ್ನು ಕೂಡ ಹೀಲ್ ಮಾಡ್ತದೆ. ಅದರಿಂದ ಮತ್ತೆ ಫ್ರೆಶ್ ಆಗಿ ಹೊಸ ಜೀವನ ನಡೆಸುವಂತೆ ಆಗ್ತೇವೆ. ಕೆಲವು ಬಾರಿ ಒಳ್ಳೆಯದನ್ನು ಅದು ಕಳೆದು ಹಾಕಿಬಿಡ್ತದೆ. ಅದಕ್ಕೆ ಕಾಲ ಏಷ ಸರ್ವ ನಿರಾಕೃತಿ ಅಂತ ಹೇಳಿದ್ದು ಅದಕ್ಕಾಗಿ. ಅಷ್ಟನ್ನೆಲ್ಲ ದಾಟಿಯೂ ಕೂಡ ಈ ನಾರದರಿಗೆ ಅವರ ಸ್ಮರಣೆ, ಅವರ ಭಕ್ತಿ, ಪೂರ್ವಜನ್ಮದ ಸ್ಮರಣ, ಹಾಗೆ ಭಗವಂತನ ಕುರಿತಾಗಿ ಅವ್ರು ಮಾಡಿದ ಶ್ರವಣ ಮನನಗಳು, ಅದ್ಯಾವುದೂ ಕೂಡ ಅದರಿಂದ ಬಂದಂಥ ಜ್ಞಾನ ಎಂದೂ ಹೋಗಲಿಲ್ಲ ಅಂದರೆ ಅದೆಷ್ಟು ಒಂದು ಪರಮಾನುಗ್ರಹ ಆಗಿರ್ಬೇಕು ಅವ್ರ ಮೇಲೆ ಅಂತ ಕಾಣಿಸ್ತದೆ. ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ತದೆ ಆ ನಾರದರ ವ್ಯಕ್ತಿತ್ವ. ಅದು ಅವರೊಬ್ಬರಿಗೆ ಅಲ್ಲ, ಅನೇಕ ಜನರಿಗೆ ಆ ಥರದ ಅನುಭವಗಳಾಗಿರ್ತವೆ. ಆಯಿತು, ಮುಂದೆ ಏನಾಗ್ತದೆ? ಭಗವಂತ ಹೀಗೆ ಹೇಳಿದೆ ನಾರದರಿಗೆ, ನಿನಗೆಂದೂ ಮರೆವಾಗೋದಿಲ್ಲ, ನೀನು ನನ್ನ ಪಾರ್ಷದನಾಗ್ತಿ. ಸರಿ, ಏತಾವದುಕ್ತೋಪರರಾಮ ತನ್ಮಹದ್ಭೂತಂ ನಭೋಲಿಂಗಂ ಅಲಿಂಗಮೀಶ್ವರಂ ಅಹಂ ಚ ತಸ್ಮೈ ಮಹತಾಂ ಮಹೀಯಸೆ ಶೀರ್ಷ್ಣ ಅವನಾಮಂ ವಿದಧೇ ಅನುಕಂಪಿತ. ಭಗವಂತ ನನಗೆ ಈ ಥರ ಹೇಳಿದೆ. ನಾನು ಮುಂದೆ ಅವನಿಗೆ ನಮಸ್ಕಾರ ಮಾಡಿದೆ. ನಾನೊಬ್ಬ ಬಹಳ ಸಣ್ಣವನು ಅವನ ಎದುರಿಗೆ. ಅವನು ಆಕಾಶದಂತೆ ವಿಶಾಲವಾದ ಸ್ವರೂಪ ಇದ್ದವನು, ನಭೋಲಿಂಗ ಅಂತ ವರ್ಣನೆ ಮಾಡಿದ್ದಾರೆ ಅವನನ್ನು. ನಾನು ಅವನ ಮುಂದೆ ಬಹಳ ಅಲ್ಪ. ಅಂಥವನು ನನಗೊಂದು ದಯೆ ತೋರಿಸಿದ್ನಲ್ಲ ಅಂತ ನಾನು ಆಲೋಚನೆ ಮಾಡಿ ಅವನಿಗೆ ಹಣೆ ಮಣಿದು ನಮಸ್ಕಾರ ಮಾಡಿದೆ. ಮಹತಾಂ ಮಹೀಯಸೆ, ಎಲ್ಲರಿಗೂ ದೊಡ್ಡವನವನು, ಅವನಿಗೆ ನಮಸ್ಕಾರ ಮಾಡಿದೆ ಅಂತ. ಇಲ್ಲಿ ಏತಾವದುಕ್ತೋಪರರಾಮ ತದ್ ಮಹದ್ಭೂತಂ ನಭೋಲಿಂಗಂ ಅಂತ ಹೀಗೆಲ್ಲ ಬಂದಿದೆ. ಅದರ ಅರ್ಥಗಳನ್ನು ಒಂದಿಷ್ಟು ನೋಡಬೇಕು ನಾವು. ಮಹದ್ಭೂತಂ ಅಂತ ಬಂದಿದೆ. ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತ ದೃಗ್ವೇದ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂಥದ್ದು. ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತ ದೃಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವಾಂಗಿರಸಃ ಇತಿಹಾಸ ಪುರಾಣಂ ಶ್ಲೋಕ ಅನುವ್ಯಾಖ್ಯಾನಾನಿ ಸೂತ್ರಾಣಿ ವ್ಯಾಖ್ಯಾನಾನಿ ಇಷ್ಟಂ ಪೂರ್ತಂ. ಸರ್ವವೂ ಕೂಡ ಋಗ್ವೇದ, ಯಜುರ್ವೇದ, ಇತಿಹಾಸ, ಪುರಾಣ ಮೊದಲಾದೆಲ್ಲವೂ ಕೂಡ ಆ ಭಗವಂತನ ನಿಶ್ವಾಸದಿಂದ ಹೊರಗೆ ಬಂದಿದೆ, ಬರ್ತಾ ಇದೆ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ಅಂತ ಹಯಗ್ರೀವ ರೂಪದ ಧ್ಯಾನ ಅವನನ್ನು ವರ್ಣನೆ ಮಾಡ್ತದೆ. ಯಾವುದೋ ಒಂದು ಕಾಲದ ಸೃಷ್ಟಿಯ ಆರಂಭದಲ್ಲಿ ಶಾಸ್ತ್ರಗಳನ್ನು ಹೊರ ಹಾಕಿಬಿಟ್ಟ, ಆಮೇಲೆ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ, ಇನ್ನೇನು ಯಾವ ಶಾಸ್ತ್ರವನ್ನು ಹೊರ ಹಾಕಲಿಕ್ಕೆ ಅವನ ಹತ್ರ ಇಲ್ಲ ಅಂತ ಅರ್ಥ ಅಲ್ಲ. ನಿರಂತರವಾಗಿ ಆ ಶಾಸ್ತ್ರಗಳನ್ನು ಅವನು ಹೊರ ಹಾಕ್ತಾನೇ ಇದ್ದಾನೆ. ಅದು ಅದ್ಭುತವಾದ ಸಂಗತಿ. ಅದಕ್ಕಾಗಿ ಮಹದ್ಭೂತ ಅಂದರೆ ನಮ್ಮೆಲ್ಲರನ್ನು ಮೀರಿಸಿದ ಭೂತ ಅಂತ ಅಷ್ಟು ಆ ಅರ್ಥ ಸರಿಯೇ. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತ ಅನೇಕಶಃ. ನಾವೆಲ್ಲ ಪೃಥಕ್ ಭೂತರು, ಅವನು ಮಹಾಭೂತ, ಬಹಳ ದೊಡ್ಡವನು. ಅಷ್ಟಲ್ಲದೆ ಶಾಸ್ತ್ರದ ಜ್ಞಾನವನ್ನು ನಾರದನಂಥವ್ರಿಗೆ ಎಲ್ಲರಿಗೂ ಕೂಡ ಕೊಟ್ಟವನೇ ಅವನು. ನಾರದನ ತಂದೆ ಚತುರ್ಮುಖನಿಗೆ ಕೊಟ್ಟವನು ಅವನು. ಲಕ್ಷ್ಮೀದೇವಿಗೂ ಆ ಜ್ಞಾನದ ಸ್ಫೂರ್ತಿಯನ್ನು ಕೊಡುವವನು ಅವನು. ಮತ್ತು ಉಳಿದವರೆಲ್ಲರಿಗೂ ಕೂಡ ಕೊಡುವವನು ಅವನು. ಅಂಥ ಒಂದು ಜ್ಞಾನ ನಾರದರಿಗೆ ಬಂದದ್ದು ಆ ಮಹಾಭೂತನಾದ ಭಗವಂತನಿಂದಲೇ ಮೂಲತಃ ಅಂತ ಅದರ ತಾತ್ಪರ್ಯ ಇದೆ. ಅದಕ್ಕಾಗಿ ಏತಾವದುಕ್ತೋಪರರಾಮ ತನ್ ಮಹದ್ಭೂತಂ ಅಂತ ವರ್ಣನೆ ಮಾಡಿದ್ದಾರೆ. ಮುಂದೆ ನಭೋಲಿಂಗಂ ಅಂತಿದೆ, ಈಶ್ವರಂ ಅಂತಿದೆ. ನಭೋಲಿಂಗ, ಅಲಿಂಗ, ಈಶ್ವರ ಅಂತ ಎಷ್ಟಿದೆ. ಅಲಿಂಗ ಅಂತಂದರೆ ನಮಗೆ ಇರುವಂತಹ ಭೌತಿಕ ದೇಹ ಅದಕ್ಕಿಲ್ಲ. ಲಿಂಗ ಅಂದರೆ ದೇಹ, ಭೌತಿಕವಾದಂತಹ ದೇಹ ಅದಕ್ಕಿಲ್ಲ. ಭೌತಿಕವಾದ ದೇಹವೂ ಇಲ್ಲ, ಅನಿರುದ್ಧ ದೇಹವೂ ಇಲ್ಲ, ಲಿಂಗ ದೇಹವೂ ಭಗವಂತನಿಗಿಲ್ಲ. ಮತ್ತು ನಮ್ಮ ಸಮೀಪದಲ್ಲೇ ಇದ್ದರೂ ಕೂಡ ನಮ್ಗೆ ಅವನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಶ್ರೀಧರಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸನ್ನಿಹಿತಮಪಿ ನ ಲಿಂಗ್ಯತೆ ಅಂದರೆ ಗತವು, ಒಳಗಿದ್ದಾನೆ ಭಗವಂತ, ಅವನು ತಿಳ್ಕೊಳ್ಳಿಕ್ಕಾಗ್ತದ ಸುಲಭವಾಗಿ? ಆಗೋದಿಲ್ಲ. ಆದ್ದರಿಂದ ಅವನು ಅಲಿಂಗ. ಆದರೂ ನಭೋಲಿಂಗ ಅಂದರೆ ನಭಸಿ ಲಿಂಗಂ ಮೂರ್ತಿ ಯಶಸಃ ನಭೋಲಿಂಗಂ. ಆಕಾಶದಲ್ಲಿ ಎಲ್ಲ ಕಡೆಯೂ ಅವನ ಶರೀರ ಹರಡಿದೆ, ಆಕಾಶವೇ ಅವನ ಶರೀರವೂ ಹೌದು.
ಈಶ್ವರ ಅಂದರೆ ಸರ್ವನಿಯಂತ್ರ, ಇಷ್ಟೇ ಇತಿ ಈಶ್ವರ. ಶ್ರೀ ಶೇಷ ಬ್ರಹ್ಮರುದ್ರಾದೀನಾಂ ಈಶಾನಾಂ ಯತಃ ವರಹ ಅತಃ ಈಶ್ವರೋ ಭವಾನ್ ಅಂತ ಗೀತಾಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ. ಈಶ್ವರ ಅನ್ನುವ ಶಬ್ದ ನಮಗೀಗ 3 ಅಕ್ಷರದ ಶಬ್ದ, ಈ ಶ್ವ ಮತ್ತು ರ. ಆದರೆ ಮೂಲತಃ ಅದು ಈಶ ವರ ಅಂತ 4 ಅಕ್ಷರದ ಶಬ್ದ. ಈಶರಾದವರು ಯಾರು ಅಂದರೆ ಒಡೆಯರಾದಂಥವರು. ಈಶೇಭ್ಯೋ ಬ್ರಹ್ಮರುದ್ರಾದಿ ಶೀಶಾದಿಭ್ಯೋ ಯತೋ ಭವಾನ್. ಬ್ರಹ್ಮ, ರುದ್ರ, ಲಕ್ಷ್ಮೀದೇವಿ ಮೊದಲಾದ ಇವರೆಲ್ಲರೂ ಈಶರು ಅಂದರೆ ಒಡೆಯರು. ಇವರೆಲ್ಲರನ್ನೂ ಮೀರಿಸಿದ ಈಶ ಇವನು. ಆ ಈಶರಿಗೂ ವರ ಇವನು. ಆದ್ದರಿಂದ ಈಶವರ, ಈಶ ವರ ಅನ್ನುವುದೇ ಸೇರಿ ಈಶ್ವರ ಅಂತಾಗಿದೆ. ಅದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಮತ್ತು ನಭೋಲಿಂಗ ಅಂದರೆ ಆಕಾಶಲಿಂಗ ಅಂತ ಅರ್ಥ. ಅದಕ್ಕೂ ನಾನೀಗ ಅರ್ಥ ಮುಂದೆ ಹೇಳ್ತೇನೆ. ಇದು ವೀರರಾಘವರು ನಾವು ತಿಳಿಸಿರುವಂಥ ಅರ್ಥ ಆಯಿತು. ಮುಂದೆ ಇದು ಶ್ರೀಧರಿಯ ವ್ಯಾಖ್ಯಾನದ ಪ್ರಕಾರ ಅರ್ಥ ಆಯಿತು. ವೀರರಾಘವರ ವ್ಯಾಖ್ಯಾನದ ಪ್ರಕಾರ ನಭೋಲಿಂಗ ಇತ್ಯಾದಿಗಳ ಮನನ ಮಾಡಬೇಕು ನಾವು. ಅಲಿಂಗಂ ಕರ್ಮಕೃತ ದೇಹರಹಿತಂ, ಕರ್ಮದಿಂದ ಹುಟ್ಟುವ ದೇಹ ಆ ಭಗವಂತನಿಗಿಲ್ಲ. ನಭೋಲಿಂಗಂ ಅಂದರೆ ಆಕಾಶ ಶರೀರಕಂ ಅಂತ ಅರ್ಥ. ಮಹತ್ ಅಂದರೆ ಸರ್ವವ್ಯಾಪಕಂ ಅಂತ ಅರ್ಥ. ಆ ಭಗವಂತನಿಗೆ ನಾನು ಅನುಕಂಪಿತ, ಆ ಭಗವಂತ ನನ್ನ ಮೇಲೆ ಅನುಕಂಪ ಮಾಡಿದ, ಅವನ ಕೃಪೆಗೆ ಪಾತ್ರನಾದ ನಾನು ಅವನಿಗೆ ನಮಸ್ಕಾರ ಮಾಡಿದೆ ಅಂತ ಇಷ್ಟ ಅರ್ಥ ಇದೆ. ವೀರರಾಘವದಲ್ಲಿ ಹೆಚ್ಚಿನ ಅರ್ಥ ಏನು ಕಾಣಿಸೋದಿಲ್ಲ. ಮುಂದೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಕೂಡ ಅಲಿಂಗಂ ಪ್ರಾಕೃತ ರೂಪರಹಿತಂ ಇಷ್ಟೇ ಅರ್ಥವೇ ಅಲ್ಲಿ ಕಾಣಿಸ್ತದೆ. ಅನುಕಂಪಿತ ಅಂದರೆ ತಸ್ಯ ಆಶ್ವಾಸನೇನ ದಯಾ ವಿಷಯೀಕೃತ. ನಿನಗೆ ಈಗ ಭಗವಂತನ ನನ್ನ ದರ್ಶನ ಆಗದೆ ಹೋದರೂ ಕೂಡ ಮುಂದೊಂದು ಬಾರಿ ಖಂಡಿತವಾಗಿಯೂ ನಿರಂತರವಾಗಿ ನೀನು ನನ್ನ ನೋಡುವ ಸೌಭಾಗ್ಯ ಪಡ್ಕೋತಿ ಅಂತ ಭಗವಂತ ಹೇಳ್ತಾನೆ. ಆದ್ದರಿಂದ ಭಗವಂತನ ದಯೆಗೆ ಪಾತ್ರನಾದವನು ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಇನ್ನು ಮುಂದೆ ವಿಜಯಧ್ವಜರು ಅದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳುವಂಥ ಅರ್ಥಗಳನ್ನು ನೋಡಬೇಕು. ಸಕಲ ಜನ ಪ್ರವರ್ತನ ಶಕ್ತಿಮತ, ಎಲ್ಲ ಜನರನ್ನು ಕೂಡ ಮುನ್ನಡೆಸುವ ಶಕ್ತಿ ಇದ್ದದ್ದು ಈ ಭಗವಂತ ಎಂಬ ತತ್ವ. ಆದ್ದರಿಂದ ಅದು ಈಶ್ವರ. ಅಲಿಂಗ ಅಂದರೆ ಜಡ ದೇಹರಹಿತ ಅಥವಾ ರುದ್ರಾದಿ ದೇವತೆಗಳಿಗಿಂತಲೂ ಭಿನ್ನವಾದದ್ದು ಅಂತ ಅರ್ಥ. ರುದ್ರಾದ ಅನ್ಯದ್ವಾ ಅಂತಾರೆ ವಿಜಯಧ್ವಜ ತೀರ್ಥರು. ನಭೋಲಿಂಗಂ ಅಂದರೆ ನಭಃ ಲಿಂಗಂ ಗಮಕಂ ದೃಷ್ಟಾಂತತ್ವೇನ ಎಸೆತ ತಥೋಕ್ತಂ. ಯಾವ ಭಗವಂತನಿಗೆ ನಭಸ್ಸು ಅಂದರೆ ಆಕಾಶವೇ ಒಂದು ಲಿಂಗ ಅಂದರೆ ಗಮಕ. ಆಕಾಶವನ್ನು ನಾವು ಒಂದು ಬಾರಿ ಅವಲೋಕಿಸಿದರೆ ಆಗ ಭಗವಂತನ ಸ್ವರೂಪವನ್ನು ತಿಳಿದಂತಾಗ್ತದೆ. ಅದು ಹೇಗೆ ಅಂತ ಮುಂದೆ ನೋಡೋಣ. ಆಕಾಶವತ್ ಸರ್ವಗತ ಅಂತ ಅದರ ತಾತ್ಪರ್ಯ. ಇದಿಷ್ಟು ವಿಜಯಧ್ವಜ ಸ್ವಾಮಿಗಳು ಹೇಳಿದ ಅರ್ಥ. ಇನ್ನು ಯಾದವಾರ್ಯರು ಹೇಳಿದಂಥ ಅರ್ಥಗಳನ್ನು ಗಮನಿಸಬೇಕು. ನಭಸಿ ವಿದ್ಯಮಾನಂ ಲಿಂಗ ಶರೀರಂ ಎಸ್ಸತಃ ನಭೋಲಿಂಗಂ. ಆಕಾಶದಲ್ಲಿ ಎಲ್ಲ ಕಡೆಯೂ ವ್ಯಾಪ್ತವಾದ ಶರೀರ ಇದ್ದವನು ಈ ಭಗವಂತ ಅಂತ ಅದರ ತಾತ್ಪರ್ಯವನ್ನು ಯಾದವಾರ್ಯರು ಹೇಳ್ತಾರೆ. ಆಯಿತು. ಇನ್ನು ಮುಂದೆ ನಭೋಲಿಂಗ ಅಂತ ಬಂತಲ್ಲ, ಅದಕ್ಕೆ ತೈತ್ತರೀಯ ಉಪನಿಷತ್ತಿನಲ್ಲಿ ಒಂದಿಷ್ಟು ಉಲ್ಲೇಖಗಳಿವೆ. ಅದನ್ನು ನಾವು ನೋಡಬೇಕು. ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣಾರಾಮಮ್ಮನ ಆನಂದಂ ಶಾಂತಿ ಸಮೃದ್ಧಂ ಅಮೃತಂ ಇತಿ ಪ್ರಾಚೀನ ಯೋಗ್ಯೋಪಾಸ್ವ ಅಂತ ತೈತ್ತರೀಯ ಉಪನಿಷತ್ತಿನಲ್ಲಿ ಮೊದಲನೇ ಶಿಕ್ಷಾವಲ್ಲಿಯಲ್ಲಿ ಅದರ ಉಲ್ಲೇಖ ಇದೆ. ಏನದು ಆಕಾಶ ಶರೀರ ಅಂತಂದರೆ ಅಂದರೆ ಆಕಾಶವದ್ ವ್ಯಾಪ್ತ ದೇಹ. ಆಕಾಶ ಹೇಗೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿರ್ತದೋ ಹಾಗೆ ಭಗವಂತನು ಕೂಡ ವ್ಯಾಪ್ತವಾದ ಶರೀರವುಳ್ಳವನು ಅಂತ ಅದರ ತಾತ್ಪರ್ಯ. ಮುಂದೆ ಸತ್ಯಾತ್ಮ ಪ್ರಾಣಾರಾಮ ಮತ್ತು ಇತ್ಯಾದಿಗಳಿದೆ. ಅದೇ ನಮಗೆ ಇಲ್ಲೇನು ಬೇಕಾಗಿಲ್ಲ. ಆಕಾಶದಂತೆ ಸರ್ವತ್ರ ವ್ಯಾಪ್ತವಾದ ಶರೀರವುಳ್ಳವನು, ಆಕಾಶವತ್ ಸರ್ವಗತಶ್ಚ ನಿತ್ಯಂ ಅಂತ ಬೇರೆ ಬೇರೆ ಕಡೆನೂ ಕೂಡ ಭಗವದ್ಗೀತಾ ಇತ್ಯಾದಿ ಕಡೆಗಳಲ್ಲೂ ಕೂಡ ಆಕಾಶದಂತೆ ಅವನೆಲ್ಲ ಕಡೆ ಇದ್ದಾನೆ ಅಂತ ಹೀಗೆ ಬಂದಿದೆ. ಆಕಾಶದಂತೆ ಎಲ್ಲ ಕಡೆ ಇರುವವನು ಅಂತ ಹೀಗೆ ಆಕಾಶ ಅಂತ ಅನ್ನೋದು ಆ ಭಗವಂತನಿಗೊಂದು ದೃಷ್ಟಾಂತ. ಅದು ಆಕಾಶದಂತೆ ಎಲ್ಲ ಕಡೆ ಇದ್ದಾನೆ ಅಂತ. ಮತ್ತು
ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಕೂಡ ಈ ಭಗವಂತ ಯಸ್ಯ ಆಕಾಶ ಶರೀರಂ ಅದನ್ನು ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಭಗವಂತನಿಗೆ ಆಕಾಶ ಅಂತನ್ನುವುದೇ ಒಂದು ಶರೀರ. ಯಹ ಆಕಾಶೇ ತಿಷ್ಠನ್ ಆಕಾಶಾತ್ ಅಂತರಃ, ಆಕಾಶಾಭಿಮಾನಿಯಾದ ಗಣೇಶನಿಗಿಂತ ಅವನು ಗಣೇಶನೊಳಗಿದ್ದಾನೆ, ಅವನಿಗಿಂತ ಭಿನ್ನ. ಯಮ ಆಕಾಶೋ ನವೇದ, ಆ ಭಗವಂತನನ್ನು ಆಕಾಶಾಭಿಮಾನಿಯಾದ ಗಣೇಶನಿಗೆ ಪೂರ್ಣವಾಗಿ ತಿಳಿಯುವುದಾಗಿಲ್ಲ ಇನ್ನೂ ಕೂಡ ಅಂತ ಅದರ ತಾತ್ಪರ್ಯ ಆಗ್ತದೆ. ಯಸ್ಯ ಆಕಾಶ ಶರೀರಂ, ಯಾವ ಭಗವಂತನಿಗೆ ಆಕಾಶ ಅನ್ನೋದೊಂದು ಶರೀರ. ಯಹ ಆಕಾಶಂ ಅಂತರೋ ಯಮಯತಿ, ಆಕಾಶದೊಳಗೆ ನಿಂತು ಅದನ್ನು ಅವನು ನಿಯಮಿಸ್ತಾ ಇದ್ದಾನೆ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ, ಅವನು ನಿನ್ನೊಳಗೆ ನಿಂತು ಎಲ್ಲವನ್ನು ಕೂಡ ನಿಯಮಿಸ್ತಾ ಇದ್ದಾನೆ ಅಂತ ಹೀಗಾದ್ರೆ ತಾತ್ಪರ್ಯ ಆಗ್ತದೆ. ಆಕಾಶ ಅಂತಂದರೆ ಇದು ಮುಖ್ಯವಾಗಿ ಲಕ್ಷ್ಮೀದೇವಿಯನ್ನು ಕೂಡ ನಾವು ತಗೊಳ್ಬಹುದು. ಏತಸ್ಮಿನ್ ಖಲು ಅಕ್ಷರೇ ಗಾರ್ಗಿ ಆಕಾಶ ಓತಃ ಪ್ರೋತಶ್ಚ, ಈ ಅಕ್ಷರ ಅಂತ ಕರೆಸ್ಕೊಂಡಿರುವ ಭಗವಂತನೊಳಗೆ ಈ ಭಗವಂತ ಅಕ್ಷರ ಅಂತ ಕರೆಸ್ಕೊಂಡಿರುವ ಭಗವಂತನಲ್ಲಿ ಈ ಆಕಾಶ ಶಬ್ದ ವಾಚ್ಯಳಾದ ಲಕ್ಷ್ಮೀದೇವಿ ಇದ್ದಾಳೆ ಅಂತ ಅಲ್ಲಿ ಕೇಳಿ ಬರ್ತದೆ. ಹೀಗೆ ಆಕಾಶ ಶಬ್ದ ವಾಚ್ಯಳಾದ ಲಕ್ಷ್ಮೀದೇವಿ ಭಗವಂತನೊಳಗಿದ್ದಾನೆ, ಹಾಗೆ ಭಗವಂತನು ಕೂಡ ಅವಳೊಳಗಿದ್ದಾನೆ, ಅಂತರ್ಯಾಮಿಯಾಗಿ ಅವಳೊಳಗಿದ್ದಾನೆ, ಅವಳು ಕೂಡ ಇವನನ್ನು ಅವಲಂಬಿಸಿದ್ದಾಳೆ ಅಂತ. ಹೀಗೆ ನಭೋಲಿಂಗ ಅಂದರೆ ಆ ನಭಸ್ಸು ಅಂದರೆ ಆಕಾಶದ ಅಭಿಮಾನಿಯಾದ ಗಣೇಶ, ಅಥವಾ ಆ ಆಕಾಶದ ಅಭಿಮಾನಿಯಾದಂಥ ಲಕ್ಷ್ಮೀದೇವಿ, ಹೀಗೆ ಇವರೆಲ್ಲರಲ್ಲೂ ಕೂಡ ಅವನಿದ್ದಾನೆ, ಅವರೊಳಗೆ ಅಂತರ್ಯಾಮಿಯಾಗಿದ್ದಾನೆ. ಹಾಗೆ ಅವನು ಅವರನ್ನು ಶರೀರವನ್ನಾಗಿ ಕೂಡ ಹೊಂದಿದ್ದಾನೆ ಅಂತ ಅದರ ಅರ್ಥ. ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹೀಗೆ ಇದು ಭಗವದ್ಗೀತಾ ಇತ್ಯಾದಿ ಕಡೆಗಳಲ್ಲಿ ಬಂದಿರುವಂಥ ವಿಚಾರ. ಇತಿ ಪರಮಾತ್ಮ ಸದೃಶಂ, ಪರಮಾತ್ಮ ಅಸದೃಶ ಆದರೂ ಕೂಡ ಅವನಿಗೆ ಸ್ವಲ್ಪ ಏನಾದರೂ ಹೋಲಿಕೆ ಕೊಡುವುದಿದ್ದರೆ ಈ ಆಕಾಶವನ್ನು ನಾವು ಹೋಲಿಕೆ ಕೊಡಬಹುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಆಕಾಶವನ್ನೇ ದೃಷ್ಟಾಂತವನ್ನಾಗಿ ಹೊಂದಿರುವವನು ವಿಜಯಧ್ವಜ ಸ್ವಾಮಿಗಳು ಕೂಡ ಅದನ್ನು ಬರೆದಿದ್ದಾರೆ. ಹೇಗೆ ಆಕಾಶ ಸರ್ವಗತ ಆಗಿದೆಯೋ, ಹೇಗೆ ಅದು ನಿತ್ಯ ಅನಾದಿಯಾಗಿದೆಯೋ, ಹಾಗೆ ಭಗವಂತನು ಕೂಡ ನಿತ್ಯ ಅನಾದಿಯಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅದರೊಂದಿಗೆ ಇವತ್ತು ನಾವೇನು ಈ 29ನೇ ಶ್ಲೋಕ ನೋಡಿದ್ದೀವಿ, ಅದು ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.